ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇದೀವಿ ಗುರು. ಬನ್ನಿ, ಇಲ್ಲಿ ಕ್ರೌಡ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸಖತ್ ಕ್ರೌಡ್ ಇದೆ ಗುರು. CSK RCB ಮ್ಯಾಚ್ ಇದೆ ಇವತ್ತು. ಫೈರಿಂಗ್ ಮ್ಯಾಚ್ ಅಂತಲೇ ಹೇಳ್ಬೋದು. ತೋರಿಸ್ತೀನಿ ನೋಡಿ. ದಂಗಾಗೋಗ್ಬಿಡ್ತಾರೆ ನೀವು ಒಂದು ಕ್ರೌಡ್ನ ನೋಡಿಬಿಟ್ರೆ. 7:30ಗೆ ಇರೋದಿನ್ನ, ಬಟ್ ಇವಾಗಲೇ ಎಷ್ಟು ಕ್ರೌಡ್ ಇದೆ ಅಂತ ಹೇಳಿದರೆ ನೀವೇ ನೋಡಿ. ಇವಾಗ ನಾನು ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ ಗುರು. ಎಷ್ಟು ಕ್ರೌಡ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಕಾಲು ಇಡೋಕ್ಕೆ ಜಾಗ ಇಲ್ಲ, ಅಷ್ಟೊಂದು ಕ್ರೌಡ್ ಇದೆ ನೋಡಿ. ಪ್ರತಿಯೊಬ್ಬರು ಅವರವರ ಟೀಮ್ನ ಟಿ ಶರ್ಟ್ಸ್ ಹಾಕ್ಕೊಂಡು ಸಖತ್ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಟಿ ಶರ್ಟ್ಗಳಿಗೇನು ಕಡಿಮೆ ಇಲ್ಲ, ಇಲ್ಲಿ ಸೆಲ್ಫಿ ತಗೊಳ್ಳೋದಕ್ಕೇನು ಕಡಿಮೆ ಇಲ್ಲ, ಪೇಂಟ್ ಮಾಡ್ಕೊಂಡಿರೋರೇನು ಕಡಿಮೆ ಇಲ್ಲ ಗುರು. ಎಷ್ಟು ಜನ ಅಂತ ಹೇಳ್ತೀರಾ, ಸಖತ್ ಕ್ರೌಡ್ ಇದೆ ಈ ಒಂದು ಸ್ಟೇಡಿಯಂ ಮಾತ್ರ. ಇಡೀ ಇಂಡಿಯಾನೇ ಕಾಯ್ತಾ ಇದೆ ಇವತ್ತು ಫೈರಿಂಗ್ ಮ್ಯಾಚ್ಗೆ, CSK ಆ್ಯಂಡ್ RCB. ನೋಡ್ರಿ, ಮೆಟ್ರೋ ಸ್ಟೇಷನ್ ಹತ್ರ ಇವಾಗ ಬಂದಿದ್ದೀನಿ ನಾನು. ಇನ್ನು ಬರ್ತಾನೆ ಇದ್ದಾರೆ ಗುರು. 7:30ಗೆ ಇದೆ ಮ್ಯಾಚು. 7:30ಗೆ ಇದ್ರು 3:30ಗೆ ಬಂದಿದ್ದೀನಿ ಗುರು. ನಾನು ಇಲ್ಲಿಗೆ 3:30ಗೆ ಬಂದ್ರು ಅವಾಗಲೇ ಇದ್ರು ಕ್ರೌಡು. ಇವಾಗ್ಲಂತೂ ಇನ್ನೂ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಟಿಕೆಟ್ ಗುರು, ಟಿಕೆಟ್ ಇದೆಯಾ ನಿನ್ನ ಹತ್ರ, ಟಿಕೆಟ್ ಇದೆಯಾ ಸೈಡ್ ಎಲ್ಲ ಒಂದು ಹತ್ರ ನಿಂತ್ಕೊಂಡ್ರೆ ಗುರು ಟಿಕೆಟ್ ಇದೆಯಾ ಅಂತ ಕೇಳ್ತಿದ್ದಾರೆ. ಎಷ್ಟು ಡಿಮ್ಯಾಂಡ್ ಇದೆ ಟಿಕೆಟ್ಗೆ. ಯಾರೊಬ್ಬ ಬಂದು ಕೇಳಿದ 12,000 ಕೊಟ್ಟರು ಸಿಗ್ತಾ ಇಲ್ವಂತೆ ಟಿಕೆಟು, ಅಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಅಂತೆ ಟಿಕೆಟು. ಸಖತ್ತು ಡಿಮ್ಯಾಂಡ್ ಇದೆ. RCB CSK ಮ್ಯಾಚು ಹೆವಿ ಹೆವಿ ಹೆವಿ. RCBನಾ? ಜೈ RCB. RCB ನೋಡಿ, ಹೆವಿ ಫ್ಯಾನ್ಸ್ ಇದ್ದಾರೆ ಗುರು. ನೋಡಿ, ಅಲ್ಲಿ ಧೋನಿಯವರ ಫೋಟೋ ಇಟ್ಕೊಂಡು ಸೆಲೆಬ್ರೇಷನ್, ವಿರಾಟ್ ಕೊಹ್ಲಿ ಅವರ ಫೋಟೋ ಇಟ್ಕೊಂಡು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಹುಡುಗಿಯರು ನೋಡಿ, ಹುಡುಗಿರು ಇಲ್ಲಿ ಟಿ ಶರ್ಟ್ ತಗೊಂತಾ ಇದ್ದಾರೆ. ಇಲ್ಲಿ ಪೋಸ್ಟರ್ ಎಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಪೇಂಟ್ಗಳು ನೋಡಿ, ಇಲ್ಲಿ ಪೇಂಟು RCB. ಓ ಮೈ ಗಾಡ್, ಫಸ್ಟ್ ಟೈಮ್ ನಾನು ಇದರ ಸ್ಟೇಡಿಯಂ ಹತ್ರ ಬಂದಿರೋದು. ನೋಡಿ, ಇನ್ನು ಜನ ಬರ್ತಾನೆ ಇದ್ದಾರೆ ಮೆಟ್ರೋ ಸ್ಟೇಷನಿಂದ. ಹೆವಿ ಕ್ರೌಡ್ ಇದೆ ಗುರು. ಏನೋ ಇನ್ನ ಜಾಗ ಇತ್ತು ಅಂತ ಹೇಳಿದ್ರೆ, ಐ ಮೀನ್ ಸ್ಟೇಡಿಯಂ ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ಇನ್ನೂ ಸಾಕಾಗ್ತಿರ್ಲಿಲ್ಲ ಜನಗಳು. ಅಷ್ಟೊಂದು ಫ್ಯಾನ್ ಬೇಸ್ ಇದೆ ಇಲ್ಲಿ. ಸಾಕಾಗ ಜೋರಿದೆ ಗುರು. ಬನ್ನಿ ಇನ್ನ ತೋರಿಸ್ತೀನಿ ಮೇನ್ನ. ಇದ್ರ ಇವರು ತಳ್ಳಾಡ್ತಾರಲ್ಲ ಗುರು ಇವರು, ನಿಜ. ಮೈ ಗಾಡ್, ತಳ್ಕೊಂಡು ಮೊಬೈಲ್ ಬಿದ್ದೋಗಿದ್ರೆ ಅಷ್ಟೇ ಗತಿ ಆಗಿರೋದು ಇವತ್ತು. ಇರ್ಲಿ ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ, ಟಿ ಶರ್ಟ್ ಮಾರೋರು, ಟಿ ಶರ್ಟ್ ನೋಡಿ ಗುರು. ಪ್ರತಿಯೊಬ್ಬರು ಟಿ ಶರ್ಟ್ ಮಾಡ್ತಾ ಇದ್ದಾರೆ. ಜನಗಳಂತೂ ಹೆವಿ ಜನ ಇದ್ದಾರೆ ಇವರು. ಮೈ ಗಾಡ್, ಟ್ರಾಫಿಕ್ ನೋಡಿ, ಇಲ್ಲಿ ಹೆವಿ ಟ್ರಾಫಿಕ್ ಆಗ್ಬಿಟ್ಟಿದೆ. ಏನು ಜನ ಅಂತ ಹೇಳ್ತಾರೆ. RCB CSK ಮ್ಯಾಚ್ ಇದ್ರೆ ಕಾಲ್ಕೊಂಡು ಕೂತಿರ್ತಾರೆ. ಒಂಥರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದಂಗೆ. ಓ ಮೈ ಗಾಡ್, ನೋಡ್ತೀರಾ ಇಲ್ಲಿ? ಬನ್ನಿ ಟ್ರಾಫಿಕ್ ನೋಡಿ ಗುರು. RCB CSK RCB ಎರಡೂನಾ? 2 ಟಿ ಶರ್ಟ್ ಮಾಡ್ತಿದ್ದಾನೆ ಅಣ್ಣ. ನೋಡಿ ಇವರು ಆ ಕಡೆ ಗೇಟ್ ನಂಬರ್ 21 ಹತ್ರ ಇದ್ದೀನಿ ನಾನು ಇವಾಗ. ನೋಡಿ, ಈ ಕಡೆ ಎಲ್ಲ ನಿಮಗೆಲ್ಲ ಕಾಣಿಸ್ತಾ ಇದೆ ಟ್ರಾಫಿಕ್ಕು. ಆಮೇಲೆ ಇಲ್ಲಿ ಜನ ಕ್ರೌಡು. ಗೇಟನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ನಾನು ಫಸ್ಟ್ ಟೈಮು ಈ ಥರ ಸ್ಟೇಡಿಯಮಿಗೆ ಬಂದಿರೋದು. ನಾನು ಬರೋಣ ಅದೇನೋ CSK RCB ಮ್ಯಾಚು ಅಂತ ಸಖತ್ ವಿಷಯ ಆಗೋಯ್ತು ಗುರು. ಈ ಥರ ನಾನು ಫ್ಯಾನ್ ಬೇಸು RCBಗೆ ಇರೋದನ್ನ ನಾನು ಲೈಫಲ್ಲಿ ಇದೇ ಫಸ್ಟ್ ನೋಡ್ತಾ ಇರೋದು ಅಂತಲೇ ಹೇಳ್ಬೋದು. ಓ ಮೈ ಗಾಡ್, ಬನ್ನಿ ಇನ್ನು 7:30 ಸ್ಟಾರ್ಟ್. ಇವರು ಎಷ್ಟು ಗಂಟೆ ಬಿಡ್ತಾರೆ ಗೊತ್ತಿಲ್ಲ. ಇನ್ನೂ ಹೋಗ್ತಾನೆ ಇದ್ದಾರೆ. ಜೈ RCB ನೋಡಿ, ಜೈ RCB ಫ್ಯಾನ್ಸ್ ಒಬ್ಬರ ಇಬ್ಬರು ಗುರು. ಎಲ್ಲಿ ನೋಡಿದ್ರು ಅವರೇ ಇರೋದು, ಬರೀ RCB ಫ್ಯಾನ್ಸು. ಜೈ RCB ಇವತ್ತು ಪಕ್ಕಾ ವಿನ್ ಆಗುತ್ತೆ, ವಿನ್ ಆಗೇ ಆಗುತ್ತೆ ಇವರು. ಪ್ರತಿಯೊಬ್ಬರು ಒಂಥರ ಬಯಕೆ ಇದ್ದಂಗೆ ಈಗ ಇವತ್ತು RCB ವಿನ್ ಆಗಲೇಬೇಕು ಅಂತ. ನೋಡಿ, ಈಗ ನನಗೆ ಹೋಗೋಕ್ಕೆ ಜಾಗ ಇಲ್ಲ ಇವರು. ಟಿ ಶರ್ಟ್ ಇಲ್ಲೇ ಚೇಂಜ್ ಮಾಡ್ತಿದ್ದಾರೆ. ನೋಡಿ, ಟಿ ಶರ್ಟ್ ತೊಗೊತಿದ್ದಾರೆ. ಒಳ್ಳೆ ಮಜಾ ಗುರು ಇವ್ರದೆಲ್ಲ. ಸಖತ್ ಸೆಲೆಬ್ರೇಷನ್, ಒಂಥರ ಹಬ್ಬ ಮಾಡ್ದಂಗೆ ಮಾಡ್ತಿದ್ದಾರೆ. ನೋಡ್ತೀರಾ ಇವರು ಇಲ್ಲಿ? ಓ ಮೈ ಗಾಡ್, ಪಾಪ ಹುಡುಗಿರು, ಹುಡುಗರು, ವಯಸ್ಸಾಗಿರೋರು, ಅಂಕಲ್ಗಳು ಪ್ರತಿಯೊಬ್ಬರು ಕ್ರಿಕೆಟ್ ನೋಡೋದಕ್ಕೆ ಬಂದಿದ್ದಾರೆ. ಟಿ ಶರ್ಟ್ಸ್ ಎಲ್ಲ ಪರ್ಚೇಸ್ ಮಾಡ್ತಾರೆ. ಹಿಂಗೆ ಟಿ ಶರ್ಟು, ನಿಮಗೆ ಅಂತ ಟಿ ಶರ್ಟ್ ಎಲ್ಲ ತಗೊಳ್ತಾನೆ ಇದ್ದಾರೆ ಪ್ರತಿಯೊಬ್ಬರು. ಮೈ ಗಾಡ್, ಸಖತ್ ವಿಷಯ ಆಗೋಯ್ತು ಇವರು. ನೋಡ್ತಾ ಇದ್ದೀರಾ? ಬರ್ತಾರೆ ಇವರು. ಟೈಮಿನೂ 5 ಗಂಟೆ, ಹೆಚ್ಚು ಕಡಿಮೆ 5 ಗಂಟೆ ಅಷ್ಟೇ.
7:30 ಮ್ಯಾಚ್ ಇರೋದು. ಇವಾಗಲೇ ಇಷ್ಟು ಕ್ರೌಡ್ ಅಂತ ಹೇಳಿದ್ರೆ ಇನ್ನು ಟೈಮ್ ಆದಮೇಲೆ ಇನ್ನು 6-6:30ಗೆ ಎಷ್ಟು ಜನ ಬರೋಕ್ಕಿಲ್ಲ, ಎಷ್ಟು ಕ್ರೌಡ್ ಆಗಿಲ್ಲ ಯೋಚನೆ ಮಾಡಿ. ಇಲ್ಲಿ CSK ಬರ್ಸ್ಕೊತಾ ಇದ್ದಾರೆ ಮಹೇಂದ್ರ ಸಿಂಗ್ ಧೋನಿ ಅಂತ. ಓಹ್ ಮೈ ಗಾಡ್, ನೋಡಿ ಎಷ್ಟು ಕ್ರೌಡ್ ಇದೆ, ಹೆವಿ ಜನ ಇದ್ದಾರೆ.